ನಮಸ್ಕಾರ. ಭಾರತ ಚುನಾವಣಾ ಆಯೋಗ ದಿನಾಂಕ 14/5/2026 ಅಧಿಸೂಚನೆಯನ್ನು ಹೊರಡಿಸಿದ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ಕಾರ್ಯ ಪ್ರಾರಂಭ ಆಗ್ತಾ ಇರುವ ಕೇಂದ್ರದಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳಿಗೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಒಂದು ಪ್ರೆಸ್ ಮೀಟನ್ನು ಮಾಡಿ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ಸೂಚನೆ ಇದ್ದ ಹಿನ್ನೆಲೆಯಲ್ಲಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ CEO ಜಿಲ್ಲಾ ಪಂಚಾಯತ್ ಇವತ್ತು ನಂದಿನಿ ಅವರಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಮತ್ತು ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ತಮಗೆಲ್ಲ ತಿಳಿದಂತೆ ದಿನಾಂಕ 14/5/2026 ಭಾರತ ಚುನಾವಣಾ ಆಯೋಗ ಕರ್ನಾಟಕ ರಾಜ್ಯದಲ್ಲಿ SIR ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಈ ಹಿಂದೆ ಸುಮಾರು 12 ಬಾರಿ SIR ಸಮಗ್ರವಾಗಿರ್ತಕ್ಕಂಥ ಒಂದು ಮತದಾರ ಪಟ್ಟಿಯನ್ನು ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಗಳು ಆಗಿದೆ. 1952ರಿಂದ 2003ರವರೆಗೆ ಆಗಿರ್ತಕ್ಕಂಥದ್ದು. ಇದು 13ನೇದು ನಾವು ಈಗ ಮಾಡ್ತಾ ಇರೋದು. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳಿವೆ. ಆ 7 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ನಡೆಸಲಿಕ್ಕೆ 2 ಬಹಳ ಮುಖ್ಯವಾಗಿರ್ತಕ್ಕಂಥ ಅಧಿಕಾರಿಗಳ ನೇಮಕ ಮಾಡಲಾಗುತ್ತದೆ. ಒಂದು ERO ಅಂತ ಕರೀತಾರೆ, ಮತದಾರರ ನೋಂದಣಾ ಅಧಿಕಾರಿಗಳು. ಇನ್ನೊಂದು ಸಹಾಯಕ ನೋಂದಣಾ ಅಧಿಕಾರಿಗಳು, ERO ಮತ್ತು AERO ಅಂತ ಕರೀತಾರೆ. ಈಗಾಗಲೇ ಅವರನ್ನ ನೇಮಕಾತಿ ಆಗಿದೆ, 2 ಬಾರಿ ತರಬೇತಿನೂ ಕೂಡ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದೇವೆ. ಮಳವಳ್ಳಿಗೆ ನಮ್ಮ ಆಹಾರ ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕರು, ಮದ್ದೂರಿಗೆ ಆಯುಕ್ತರು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ, ಮೇಲ್ಕೋಟೆಗೆ ನಮ್ಮ ಪಾಂಡವಪುರ ACಯವರು, ಮಂಡ್ಯಕ್ಕೆ ಮಂಡ್ಯ ACಯವರು, ಶ್ರೀರಂಗಪಟ್ಟಣಕ್ಕೆ ಮಂಡ್ಯ ವಿಶ್ವವಿದ್ಯಾಲಯದ ಕುಲಸಚಿವರು ಮತ್ತು ಉಪ ಕಾರ್ಯದರ್ಶಿಗಳು ನಾಗಮಂಗಲಕ್ಕೆ, ಯೋಜನಾ ನಿರ್ದೇಶಕರು ಕೇರ್ಪೇಟೆಗೆ. ಒಟ್ಟು 7 ಜನ ಸೀನಿಯರ್ ಮೋಸ್ಟ್ ಆಫೀಸರ್ಸ್ನ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ನ ಈಗಾಗಲೇ ERO ಅಂತ ನೇಮಕ ಮಾಡಿದ್ದೇವೆ. ಮತ್ತು ಸಂಬಂಧಪಟ್ಟಂತ ತಹಶೀಲ್ದಾರ್ಗಳು ಆಯಾ ತಾಲೂಕಿಗೆ ಸಂಬಂಧಪಟ್ಟಂತೆ ಸಹಾಯಕ ನೋಂದಣಾಧಿಕಾರಿಗಳು ಆಗಿರ್ತಾರೆ. ಈಗಾಗಲೇ 2 ಬಾರಿ ತರಬೇತಿಯನ್ನು ಕೂಡ ಅವರಿಗೆ ನಾವು ಕೊಟ್ಟಿದ್ದೇವೆ. ಬಹಳ ಮುಖ್ಯವಾಗಿ ಈ ಒಂದು SIR ನಡೆಸುವಂತ ಸಂಪೂರ್ಣ ಕಾರ್ಯಭಾರ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಎಲ್ಲ ಮತಗಟ್ಟೆ ಅಧಿಕಾರಿಗಳಿಗೆ, ಬೂತ್ ಲೆವೆಲ್ ಆಫೀಸರ್ಸ್ ಅಂತ ಕರೀತೇವೆ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 1823 ಮತಗಟ್ಟೆಗಳಿದೆ. ಆ 1823 ಮತಗಟ್ಟೆಗಳಿಗೂ ಸಹ 100% ನಾವು 1823 BLOಗಳನ್ನ ನೇಮಕಾತಿಯನ್ನ ಮಾಡಿದ್ದೇವೆ. ನಾಳೆ 20ನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಕೂಡ 2ನೇ ಹಂತದ BLO ಟ್ರೈನಿಂಗು, ಎಲ್ಲ 2ನೇ ಹಂತದ ಟ್ರೈನಿಂಗ್ ಕೂಡ ನಡೀತಾ ಇದೆ. ಹಾಗಾಗಿ ಈ ಒಂದು ಏನು ನಮ್ಮ SIR ಪ್ರಕ್ರಿಯೆ ಪ್ರಾರಂಭವಾಗ್ತದೆ, ತರಬೇತಿ ನಾವು 30ನೇ ತಾರೀಕು ಕೂಡ ತರಬೇತಿನ ಕೊಡ್ತೇವೆ. 30ರಿಂದ ಅದು ಪ್ರಾರಂಭ ಆಗ್ತದೆ. BLOಗಳನ್ನ ಹೊರತುಪಡಿಸಿ ಅವರನ್ನ ಮೇಲ್ವಿಚಾರಣೆಯನ್ನು ಮಾಡಲಿಕ್ಕೆ 10ರಿಂದ 12 BLOಗಳಿಗೆ, 10ರಿಂದ 12 ಮತಗಟ್ಟೆ ಅಧಿಕಾರಿಗಳಿಗೆ ಒಬ್ಬೊಬ್ಬ ಸೂಪರ್ವೈಸರ್ನ ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ. ಅವ್ರಿಗೂ ಕೂಡ ನಾಳೆ ಅವರಿಗೆ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಈಗ ವಿಧಾನಸಭಾ ಕ್ಷೇತ್ರವಾರು ಮತದಾರರ ಅಂಕಿಅಂಶಗಳಿದೆ. ಈ ಅಂಕಿಅಂಶಗಳಿಗೆ ಸಂಬಂಧಪಟ್ಟಂತೆ 15,75,849 ಮತದಾರರಿದ್ದಾರೆ. ಈ ಮತದಾರರನ್ನ ನಾವು 2002ರ ಮತದಾರರ ಪಟ್ಟಿಗೆ ತುಲನಾತ್ಮಕವಾಗಿ ಹೋಲಿಕೆ ಮಾಡಿ ಅದನ್ನು ಮ್ಯಾಪಿಂಗ್ ಕಾರ್ಯ ಅಂತ ಮಾಡ್ತೇವೆ. ಅದರ 97.46 ಹೆಚ್ಚು ಕಡಿಮೆ ನಾವು 98% ಮ್ಯಾಪಿಂಗ್ ಕಾರ್ಯಗಳನ್ನು ಸಂಪೂರ್ಣವಾಗಿ ಮುಗಿಸಿದ್ದೇವೆ. ರಾಜ್ಯದಲ್ಲಿ ನಾವು 3ನೇ ಪ್ಲೇಸಲ್ಲಿದ್ದೇವೆ. ಸೊ ಹಾಗಾಗಿ ಮ್ಯಾಪಿಂಗ್ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ಮತಗಟ್ಟೆ ಅಧಿಕಾರಿಗಳು, ತಹಶೀಲ್ದಾರ್ಸ್ಗಳು ಒಳ್ಳೆಯ ಕೆಲಸವನ್ನ ಮಾಡಿರೋದ್ರಿಂದ ನಾವು ಅವರನ್ನು ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇವೆ. 98% ಮ್ಯಾಪಿಂಗ್ ಕಾರ್ಯ ಕಂಪ್ಲೀಟ್ ಆಗಿದೆ. ವೇಳಾಪಟ್ಟಿಗೆ ಬಂದ್ರೆ ನಮಗೆ ಕೊಟ್ಟಿದ್ದೇವೆ 20ರಿಂದ 29ನೇ ತಾರೀಕುವರೆಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು, ತರಬೇತಿಯನ್ನು ಕೊಡುವಂಥದ್ದು, ಬಹಳ ಮುಖ್ಯವಾಗಿ ಎನ್ಯುಮರೇಷನ್ ಫಾರ್ಮ್ ಅಂತ ಏನು ಕರಿತೇವೆ ಆ ನಮೂನೆಯನ್ನ ಪ್ರಿಂಟಿಂಗ್ ಮಾಡ್ಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ 29ನೇ ತಾರೀಕುವರೆಗೂ ಮಾಡ್ಕೋಬೇಕು. ಈ SIR ಪ್ರಕ್ರಿಯೆಯಲ್ಲಿ ಬಹುಮುಖ್ಯವಾದ ಘಟ್ಟ ಅಂದ್ರೆ ದಿನಾಂಕ 30/6/2026ರಿಂದ 29/7/2026
ಈ ಒಂದು ತಿಂಗಳು, ಈ 30 ದಿವಸಗಳ ಅವಧಿ ಇದೆ, ಇದು ಬಹು ಮುಖ್ಯವಾಗಿರ್ತಕ್ಕಂಥ ಅವಧಿ. ಈ ಅವಧಿನಲ್ಲಿ ನಮ್ಮ ಎಲ್ಲ BLOಗಳು ಮನೆ ಮನೆಗೆ ಭೇಟಿ ಕೊಟ್ಟು ಆ ಗಣತಿ ನಮೂನೆಗಳನ್ನು, ಎನ್ಯುಮರೇಷನ್ ಫಾರಮ್ಸ್ ಅಂತ ಏನು ಕರೀತಾರೆ, ಆ ನಮೂನೆಗಳನ್ನ ಮತದಾರರಿಗೆ ಹಂಚುವಂತ ಮತ್ತು ವಾಪಸ್ ಕಲೆಕ್ಟ್ ಮಾಡುವಂತ ಪ್ರಕ್ರಿಯೆಯನ್ನ ಮಾಡ್ತಾರೆ. ಇದಾದ ನಂತರ 29/7ಕ್ಕೆ ನಾವು ಯಾವ್ದಾದ್ರು ಮತಗಟ್ಟೆಗಳನ್ನ ಪುನರ್ವಿಂಗಡಣೆ ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲೆಲ್ಲಿ ಯಾವ ಮತಗಟ್ಟೆನಲ್ಲಿ 1,000ಕ್ಕಿಂತ 200 ವೋಟರ್ ಜಾಸ್ತಿ ಇದೆ, ಆ ಒಂದು ಮತಗಟ್ಟೆಗಳನ್ನ ನಾವು ವಿಭಾಗ ಮಾಡಿ 2 ಮತಗಟ್ಟೆಗಳನ್ನ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನ ರ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ ಕರೀತಾರೆ. ಅದರ ಪ್ರಕ್ರಿಯೆ 5/8/2026 ಅಂದ್ರೆ ಆಗಸ್ಟ್ 5ನೇ ತಾರೀಕಿಗೆ ನಮ್ಮಲ್ಲಿ ಕರಡು ಮತದಾರರ ಪಟ್ಟಿ ಡ್ರಾಫ್ಟ್ ರೋಲ್ನ ಪಬ್ಲಿಕೇಶನ್ ಮಾಡ್ತಾರೆ. ಅದಾದ್ಮೇಲೆ 5/8/2026ರಿಂದ 4/9/2026ವರೆಗೆ ಈ ಕರಡು ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡಿದ ನಂತರ ಏನಾದರೂ ಹಕ್ಕು ಮತ್ತೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ, ವಿಚಾರಣೆ ಮಾಡಲಿಕ್ಕೆ, ಆದೇಶವನ್ನು ಮಾಡಲಿಕ್ಕೆ ಅಷ್ಟು ಅವಕಾಶಗಳನ್ನ ಕೊಟ್ಟಿರ್ತಕ್ಕಂಥ 5/8ರಿಂದ 4/9 ಅಲ್ಲೂ ಕೂಡ 1 ತಿಂಗಳ ಅವಕಾಶವನ್ನ ಕೊಡಲಾಗಿದೆ. ಅದಾದ ನಂತರ ಬಹಳ ಮುಖ್ಯವಾಗಿ ವಿಲೇವಾರಿ ಮಾಡಲಿಕ್ಕೆ 5/8ರಿಂದ ಮತ್ತೆ 3/10 ಕೂಡ ವಿಲೇವಾರಿ. ಅಂದ್ರೆ ಯಾರಾದ್ರೂ ಆಕ್ಷೇಪಣೆಗಳು ಕೊಟ್ಟರೆ, ಡ್ರಾಫ್ಟ್ ರೋಲ್ ಯಾರಾದ್ರೂ ಹೆಸರುಗಳು ಬಿಟ್ಟೋಗಿರ್ತಕ್ಕಂಥವ್ರು ಬಂದು ನಮ್ಮ ಹೆಸರು ಬಿಟ್ಟೋಗಿದೆ ಅಂತ ಕೊಟ್ರೆ, ದಾಖಲೆಗಳನ್ನ ಕೊಡ್ಲಿಕ್ಕೆ ಕೊಟ್ರೆ, ಅವೆಲ್ಲವನ್ನು ಕೂಡ ಡಿಸ್ಪೋಸ್ ಮಾಡಲಿಕ್ಕೆ, ವಿಲೇವಾರಿ ಮಾಡಲಿಕ್ಕೆ ಸಮಯವನ್ನು 3/10/2026 ಕೂಡ ಕೊಡಲಾಗಿದೆ. ಇದೆಲ್ಲ ಪ್ರಕ್ರಿಯೆಯನ್ನು ಮುಗಿಸಿ SIR ಪ್ರಕ್ರಿಯೆಯ ಕೊನೆಯ ಹಂತ ಅಂದ್ರೆ ಅಂತಿಮ ಮತದಾರರ ಪಟ್ಟಿ. ಈ ಅಂತಿಮ ಮತದಾರರ ಪಟ್ಟಿಯನ್ನ ಅಕ್ಟೋಬರ್ 7ನೇ ತಾರೀಕು 7/10/2026ಕ್ಕೆ ಅಂತಿಮ ಮತದಾರರ ಪಟ್ಟಿಯನ್ನ ಪ್ರಕಟವನ್ನ ಮಾಡಲಾಗ್ತದೆ. ಈ SIR ಪ್ರಕ್ರಿಯೆಯಲ್ಲಿ ರಾಜಕೀಯ ಪಕ್ಷಗಳು ಕೂಡ ನಮ್ಮ ಮತಗಟ್ಟೆ ಅಧಿಕಾರಿಗಳೊಂದಿಗೆ ಸಮನ್ವಯ ಮಾಡಲಿಕ್ಕೆ, ಸಹಕಾರವನ್ನು ಕೊಡಲಿಕ್ಕೆ ಬೂತ್ ಲೆವೆಲ್ ಏಜೆಂಟ್ ಅಂತ ಕರೀತಾರೆ. ಸೊ ಮತಗಟ್ಟೆಯವಾರು ಏಜೆಂಟ್ಗಳು ಅಂತ ಕರೀತಾರೆ. ಅವರನ್ನು ನೇಮಕ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಇದರ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಮತಗಟ್ಟೆಗಳು 1823 ಇದೆ. ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ಜನತಾದಳ ಜಾತ್ಯತೀತ ಪಕ್ಷದಿಂದ ಬೂತ್ ಲೆವೆಲ್ ಏಜೆಂಟ್ಗಳನ್ನ ನೇಮಕಾತಿಯನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಈ ಒಂದು ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರಿಗೆ ಅಂದರೆ ಮತದಾರರಿಗೆ ಯಾವುದೇ ಅಡಚಣೆ, ತೊಂದರೆ, ಗೊಂದಲ ಆಗಬಾರದು ಅನ್ನುವಂಥ ಉದ್ದೇಶದಿಂದ ಬಹಳ ಮುಖ್ಯವಾಗಿ 2 ಹಂತದಲ್ಲಿ ಸಹಾಯವಾಣಿಗಳನ್ನು ತೆರೆಯಲಾಗಿದೆ. ಒಂದು ನಾವು ಕರೀತೇವೆ, ಅವು 1823 ನಾವು ಮಾಡಿದ್ದೇವೆ. ಅಂದ್ರೆ ಎಲ್ಲೆಲ್ಲಿ ಮತಗಟ್ಟೆಗಳಿದೆ ಆ ಮತಗಟ್ಟೆಗಳನ್ನೇ ನಾವು BFC ಕೇಂದ್ರಗಳನ್ನಾಗಿ ಮಾಡಿದ್ದೇವೆ, ಸಾರ್ವಜನಿಕರಿಗೆ ಮತದಾರರಿಗೆ ಅನುಕೂಲ ಆಗಲಿ ಅಂತ ಹೇಳಿ. ಇದನ್ನು ಹೊರತುಪಡಿಸಿ BLOಗಳಿಗೆ, ಬೂತ್ ಲೆವೆಲ್ ಆಫೀಸರ್ಸ್ಗೆ ಅನುಕೂಲ ಆಗಲಿಕ್ಕೆ, ಅವರು ಆ ಒಂದು ನಮೂನೆಗಳನ್ನ ಸರಿಯಾಗಿ ಫಿಲ್ ಮಾಡಲಿಕ್ಕೆ, ಭರ್ತಿ ಮಾಡಲಿಕ್ಕೆ, ಮತ್ತೆ ಅದನ್ನ ಆನ್ಲೈನಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಸಹಾಯ ಆಗಲಿ ಅಂತೇಳಿ ನಾವು ಎಲ್ಲಾ ಗ್ರಾಮ ಪಂಚಾಯಿತಿಗಳನ್ನು ಕೂಡ ಈಗಾಗಲೇ ಬೂತ್ ಲೆವೆಲ್ ಫೆಸಿಲಿಟೇಷನ್ ಸೆಂಟರ್ ಅಂತ ನಾವು ಮಾಡಿದ್ದೇವೆ. ಸೊ ಮತಗಟ್ಟೆ ಅಧಿಕಾರಿಗಳ ಸೌಲಭ್ಯ ಕೇಂದ್ರ ಅಂತ ನಾವು ಮಾಡಿದ್ದೇವೆ. ಈ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಅವ್ರಿಗೇನು ಕಂಪ್ಯೂಟರ್ ವ್ಯವಸ್ಥೆ ಬೇಕು, ಇಂಟರ್ನೆಟ್ ವ್ಯವಸ್ಥೆ ಬೇಕು, ಏನಾದ್ರು ಸ್ಕ್ಯಾನಿಂಗ್ ವ್ಯವಸ್ಥೆ ಬೇಕು, ಅದನ್ನು ಕೂಡ ನಾವು ಮಾಡ್ಕೊಂಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ CEO ಜಿಲ್ಲಾ ಪಂಚಾಯಿತಿಯವರು ಬಹಳ ಕಾಳಜಿಯನ್ನು ವಹಿಸಿ ಎಲ್ಲಾ ಗ್ರಾಮ ಪಂಚಾಯಿತಿಗಳ PDOಗಳಿಗೆ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಅದನ್ನ BFC ನಾವು ತೆರೀತಾ ಇದ್ದೇವೆ. ಒಟ್ಟು 250 BFCಗಳನ್ನು ನಾವು ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ನಾನು ಆಗ್ಲೇ ಹೇಳಿದಂಗೆ 30/6/2026ರಿಂದ 29/7/2026ವರೆಗೆ ಎನ್ಯುಮರೇಷನ್ ಫಾರ್ಮ್ಗಳನ್ನು ನಾವು ಏನು ಕೊಡ್ತೇವೆ BLOಗಳಿಗೆ, ಅದನ್ನ ಗಣತಿದಾರರ ನಮೂನೆ ಅಂತ ನಾವು ಕರೀತೇವೆ, ಎನ್ಯುಮರೇಷನ್ ಫಾರ್ಮ್ ಅಂತ ಕರೀತೇವೆ. ಈ ಎನ್ಯುಮರೇಷನ್ ಫಾರ್ಮ್ ಹೇಗಿರುತ್ತೆ ಅಂತ ಹೇಳಿದ್ರೆ 2 ಪ್ರತಿನಲ್ಲಿ ಕೊಡ್ತೇವೆ. 2 ಪ್ರತಿನಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಇದನ್ನ 1 ಪ್ರತಿಯನ್ನ ಮತದಾರರಿಗೆ ಕೊಟ್ಟು 2 ಪ್ರತಿನ ಅವರಿಗೆ ಕೊಡ್ತೇವೆ. ಆ 2 ಪ್ರತಿಯನ್ನು ಕೂಡ ಮತದಾರರು ಪರಿಶೀಲನೆ ಮಾಡಿಕೊಂಡು ಎಲ್ಲಾ ಪರ್ಟಿಕ್ಯುಲರ್ಸ್, ಆ ವಿವರಗಳು ಸರಿ ಇದೆಯಾ ಅಂತ ಹೇಳಿ, ಅಂದ್ರೆ ಅವರ ಹೆಸರು ಈಗಾಗಲೇ ಅದು ಪ್ರೀ ಪ್ರಿಂಟೆಡ್ ಆಗಿ ಬರುತ್ತೆ. ಪ್ರೀ ಪ್ರಿಂಟೆಡ್ ಆಗಿ ಬರಬೇಕಾದ್ರೆ ಅವರ ಹೆಸರು, ವಿಳಾಸ, ಕ್ರಮ ಸಂಖ್ಯೆ ಮತ್ತು ಅವರು ಯಾವ ಭಾಗದಲ್ಲಿದ್ದಾರೆ, ಅವರ ಡೇಟ್ ಆಫ್ ಬರ್ತ್ ಮತ್ತು ಅವ್ರ ಫೋಟೋ, ಆ ವೋಟರ್ ಲಿಸ್ಟ್ ಅಲ್ಲಿ ಏನೆಲ್ಲ ಮಾಹಿತಿ ಇದೆ ಆ ಎಲ್ಲಾ ಮಾಹಿತಿಗಳು ಕೂಡ ಪೂರ್ವ ಮುದ್ರಿತವಾಗಿ, ಅಂದ್ರೆ ಪ್ರೀ ಪ್ರಿಂಟೆಡ್ ಅಂತ ಕರೀತೇವೆ, ಅದು ಪೂರ್ವ ಮುದ್ರಿತವಾಗಿ ಬಂದಿರುತ್ತೆ. ಈ ತರ 2 ನಮೂನೆಗಳಿದೆ. ಈ 2 ನಮೂನೆಗಳನ್ನ ನಾವು ಅವರಿಗೆ ನಮ್ಮ ಮತದಾರರಿಗೆ ನಮ್ಮ BLOಗಳು ಹೋಗಿ ಅವರಿಗೆ ಅದನ್ನ ಕೊಡ್ತಾರೆ. ಈ ನಮೂನೆ ಕೊಟ್ಟಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಾನು ತಮ್ಮ ಕಡೆಯಿಂದ ವಿನಂತಿ ಮಾಡ್ಕೊಳ್ಳೋದಿಸ್ತೇನೆ, SIR ಪ್ರಕ್ರಿಯೆಯಲ್ಲಿ ಸಾಕಷ್ಟು
ತಪ್ಪು ಗ್ರಹಿಕೆಗಳು ಸಾರ್ವಜನಿಕರಲ್ಲಿ, ಮತದಾರರಲ್ಲಿ ಮತ್ತು ರಾಜಕೀಯ ಪಕ್ಷದ ಮುಖಂಡರುಗಳಲ್ಲಿ ಇದೆ. ಅದಕ್ಕೋಸ್ಕರ ನಾವು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ರಾಜಕೀಯ ಪಕ್ಷದ ಮುಖಂಡರನ್ನ, ಪದಾಧಿಕಾರಿಗಳನ್ನ ನಾವು ಕರೆದು ಅವರಿಗೆ ಸುಮಾರು 2 ಗಂಟೆಗಳ ಕಾಲ ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ. ರಾಜಕೀಯ ಪಕ್ಷದ ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕೊಟ್ಟಿದ್ದಾರೆ. ಅದನ್ನ ಹೊರತುಪಡಿಸಿ ತಾಲೂಕು ಮಟ್ಟದಲ್ಲೂ ಕೊಟ್ಟು ಯಾವುದಕ್ಕೂ ಕೂಡ ಗೊಂದಲ, ಅಡಚಣೆ ಇರಬಾರ್ದು ಅಂತ ನಿಟ್ಟಿನಲ್ಲಿ ಸೂಕ್ತವಾದಂತಹ ಅವರಿಗೆ ಸ್ಪಷ್ಟೀಕರಣಗಳನ್ನು ಕೂಡ ಕೊಟ್ಟಿದ್ದೇವೆ. ಇದರಲ್ಲಿ ನಾನು ತಮ್ಮ ಕಡೆಯಿಂದ ವಿನಂತಿ ಮಾಡೋದಿಸ್ತೇನೆ, SIR ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಯಾವುದೇ ಗೊಂದಲ ಅಥವಾ ಅಡಚಣೆ ಇಲ್ಲ. ಚುನಾವಣಾ ಆಯೋಗ ಅತ್ಯಂತ ಸಮರ್ಪಕವಾದಂತಹ ಸೂಚನೆಗಳನ್ನ, ಮಾನದಂಡಗಳನ್ನ, ನಿಯಮಗಳನ್ನು ರೂಪಿಸಲಾಗಿದೆ. ಆ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುವಂಥದ್ದು ಎಲ್ಲ ಒಂದು ಭಾರತೀಯ ಪ್ರಜೆಗಳ ಕರ್ತವ್ಯ ಆಗಿದೆ. ಹಾಗಾಗಿ ಬಹಳ ಮುಖ್ಯವಾಗಿ ಏನು ನಾವು ಗಣತಿ ನಮೂನೆ ಅಂತ ಕರಿತೇವೆ, ಎನ್ಯುಮರೇಷನ್ ಫಾರಂ ಅಂತ ಏನು ಕರಿತೇವೆ, ಇದನ್ನ ಸ್ವೀಪ್ ಪ್ರತಿಯಲ್ಲಿ ಮನೆ ಮನೆಗೆ ಕೊಡ್ತೇವೆ. ಈ ಕೊಟ್ಟಂತ ಸಂದರ್ಭದಲ್ಲಿ ಆ ಮತದಾರರು ತಮ್ಮ ವಿವರವನ್ನ ಪರಿಶೀಲಿಸಿ ನೋಡಿ ಬದಲಾವಣೆ ಮಾಡುವ ಅವಶ್ಯಕತೆ ಇದ್ರೆ ಬದಲಾವಣೆಯನ್ನ ಮಾಡಿ, ಆ ಒಂದು ಏನು ನಮೂನೆಗಳಿರುತ್ತೆ ಅದನ್ನು ಭರ್ತಿ ಮಾಡಿ, ಸಹಿ ಮಾಡಿ ವಾಪಸ್ಸು ನಮ್ಮ BLOಗಳಿಗೆ ಕೊಡಬೇಕು. ಮತ್ತೊಮ್ಮೆ ತಮಗೆ ಹೇಳ್ತೇನೆ, ಗಣತಿ ನಮೂನೆ ಏನಿರುತ್ತೆ ಇದನ್ನ ಮತದಾರರು ಪರಿಶೀಲನೆ ಮಾಡಿ, ಏನಾದರೂ ಬದಲಾವಣೆಗಳು, ತಿದ್ದುಪಡಿ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅದನ್ನ ತಿದ್ದುಪಡಿಗೆ ಅವರು ಬರೆದು ಅಲ್ಲಿ ಅವರ ಹೆಸರು ಮತ್ತೆ ಕಾರ್ಡ್ ನಂಬರು, ಅವರ ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರು ಮತ್ತೆ ಅವರ ಭಾವಚಿತ್ರವನ್ನು ಕೂಡ ಕೊಡಲಿಕ್ಕೆ ಅವಕಾಶ ಇದೆ. ಇದನ್ನ ಅವರು ಸಹಿ ಮಾಡಿ ಕೊಡಬೇಕಾಗ್ತದೆ. ಸೊ ಇದರಲ್ಲಿ ಸಹಿ ಮಾಡಿ, ಒಂದು ವೇಳೆ ಈ ಎನ್ಯುಮರೇಷನ್ ಫಾರಂ ಸಹಿ ಮಾಡಿ ಒಂದು ಪ್ರತಿಯನ್ನು ಅವರಿಟ್ಕೊಳ್ಬೇಕು, ಇನ್ನೊಂದು ಪ್ರತಿಯನ್ನ BLO ಕೊಡಬೇಕು. ಒಂದು ವೇಳೆ ಈ ಒಂದು ಗಣತಿ ನಮೂನೆಯನ್ನ ಸಹಿ ಮಾಡಿ ವಾಪಸ್ಸು BLOಗೆ ಕೊಡ್ಲಿಲ್ಲ ಅಂದ್ರೆ ಅಂತ ಮತದಾರರ ಹೆಸರು ಮತದಾರರ ಪಟ್ಟಿಯಿಂದ ಕೈಬಿಟ್ಟು ಹೋಗುತ್ತೆ. ಇದು ಬಹಳ ಮುಖ್ಯವಾಗಿರತಕ್ಕಂಥ ಅಂಶ. ಸೊ ಹಾಗಾಗಿ ಇದರಲ್ಲಿ ಒಂದು ಬದಲಾವಣೆ ಇರ್ತಕ್ಕಂಥದ್ದು, ಒಂದು ವೇಳೆ ಯಾರಾದ್ರೂ ಆ ನೇರ ಮತದಾರ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ, ಸಹಿ ಮಾಡಿ ಕೊಡ್ಲಿಕ್ಕೆ ಮನೆಯಲ್ಲಿ ಇಲ್ಲ ಅಂದ್ರೆ ಅವರ ಸಂಬಂಧಿಕರಲ್ಲಿ ಅಂದ್ರೆ ಕುಟುಂಬದ ಮುಖ್ಯಸ್ಥರಲ್ಲಿ ತಂದೆ, ತಾಯಿ, ಗಂಡ, ಹೆಂಡತಿ, ಮಕ್ಕಳು ಇವರು ಮಾತ್ರ ಅವರ ಪರವಾಗಿ ಸಹಿ ಮಾಡಿ ಕೊಡ್ಲಿಕ್ಕೆ ಅವಕಾಶ ಇದೆ. ಉದಾಹರಣೆಗೆ ಯಾರಾದ್ರೂ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೆ, ವಾರಕ್ಕೊಮ್ಮೆ ಮನೆಗೆ ಬರ್ತಾರೆ. ಸೊ ಒಂದು ವೇಳೆ ಇಲ್ಲಿ ಅವತ್ತು ನಮ್ಮ BLO ಹೋಗಿದ್ದೀನಿ ಅವರಿಲ್ಲ, ಅಥವಾ ಯಾರಾದ್ರೂ ನೆಂಟರ ಮನೆಗೆ ಏನಾದ್ರು ಕಾರ್ಯಕ್ರಮಗಳಿಗೆ ಹೋಗಿರ್ತಾರೆ, ನಮ್ಮ BLO ಹೋಗಿ ನಾವು ಇರೋದಿಲ್ಲ ಅಂದ್ರೆ ಅವ್ರ ಪರವಾಗಿ ತಂದೆ ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿದ್ರೆ 18 ವರ್ಷಕ್ಕೆ ಮೇಲ್ಪಟ್ಟಿರ್ತಕ್ಕಂಥ ಮಕ್ಕಳು ಮೈನರ್ ಸಹಿ ಮಾಡಿ ನಮ್ಮ BLOಗಳಿಗೆ ವಾಪಸ್ ಕೊಡೋದಿಲ್ಲ. ಅಂತವರ ಹೆಸರು ಮತದಾರರ ಪಟ್ಟಿಯಿಂದ ಕೈಬಿಟ್ಟು ಹೋಗುತ್ತೆ. ಅವರ ಹೆಸರುಗಳು 5/8/2026ಕ್ಕೆ ಡ್ರಾಫ್ಟ್ ರೋಲ್ ಏನ್ ಬರುತ್ತೆ ಅದರಲ್ಲಿ ಅವರ ಹೆಸರು ಇರೋದಿಲ್ಲ, ಮುಗಿಸ್ಬಿಡ್ತೇವೆ. ಸೊ ಇದರಲ್ಲಿ ಹಾಗಾಗಿ ಇದು ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಅನ್ನೋದನ್ನ ನಾನು ತಮ್ಮ ಮೂಲಕ ಎಲ್ಲ ಮತದಾರರಿಗೆ ತಿಳಿಸ್ಲಿಕ್ಕೆ ನಾನು ಒಂದು ವಿನಂತಿಯನ್ನ ಮಾಡ್ಬೋದೆ. ಹಾಗಾಗಿ ಎನ್ಯುಮರೇಷನ್ ಫಾರ್ಮ್ ಅನ್ನ ಸಹಿ ಮಾಡಿ ಹಿಂದಿರುಗಿಸದಿದ್ದಲ್ಲಿ ಅಂತವರ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯನ್ನ ಮಾಡೋದಿಲ್ಲ. ಬಹಳ ಮುಖ್ಯವಾಗಿ ಭಾವಚಿತ್ರಕ್ಕೆ ಬಂದ್ರೆ, ಈಗಾಗಲೇ ಮತದಾರರ ಪಟ್ಟಿಯಲ್ಲಿ ಭಾವಚಿತ್ರ ಹೇಗಿದೆ ಅದು ಪ್ರೀ ಪ್ರಿಂಟೆಡ್ ಆಗಿ ಬಂದಿರುತ್ತೆ. ಹಾಗಾಗಿ ಭಾವಚಿತ್ರವನ್ನು ಕೂಡ ನಮ್ಮ BLOಗೆ ಕೊಡಬೇಕು. ಒಂದು ವೇಳೆ ಅವರು ಭಾವಚಿತ್ರವನ್ನ ಇಟ್ಕೊಂಡಿಲ್ಲ ಅಂದ್ರೆ ನಮ್ಮ BLOಗಳು ಮನೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಒಂದು ಆಪ್ ನಲ್ಲಿ ಅವರ ಭಾವಚಿತ್ರವನ್ನ ಸೆರೆಹಿಡಿಯಲಿಕ್ಕೂ ಕೂಡ ಅವಕಾಶ ಇದೆ. ಅದಕ್ಕೂ ಕೂಡ ನಾವು ಒಂದು ಅವಕಾಶವನ್ನ ಕೊಟ್ಟಿದ್ದೇವೆ. ಅದಾದ ನಂತರ ಒಂದು ವೇಳೆ ಮತದಾರರು ಇಲ್ಲ, ನಾನು ಮನೆಯಲ್ಲಿಲ್ಲ, ಹೊರಗಡೆ ಇದ್ದೀನಿ, ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ, ಬೆಂಗಳೂರಿಗೆ ಹೋಗಿದ್ದೀನಿ, ದುಬೈಗೆ ಹೋಗಿದ್ದೀನಿ, ಫಾರಿನ್ ಟೂರ್ಗೆ ಹೋಗಿದ್ದೀನಿ, ನಾನು ಇಲ್ಲಿಲ್ಲ ಅಂದ್ರೂ ಕೂಡ ಏನು ತೊಂದರೆ ಇಲ್ಲ. ಅಂತವರು ಕೂಡ ಆನ್ಲೈನ್ ಮೂಲಕ ಈ ಎನ್ಯುಮರೇಷನ್ ಫಾರ್ಮ್ ಸಬ್ಮಿಟ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಇಲ್ಲಿ ನಮ್ಮ ಏನು BLOಗಳು ಮನೆಗೆ ಹೋದಂತ ಸಂದರ್ಭದಲ್ಲಿ ಆ ಒಂದು ಎನ್ಯುಮರೇಷನ್ ಫಾರ್ಮ್ ಅವರು ಮನೆಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಬರ್ತಾರೆ. ಒಂದು ಮನೆಗೆ ಗರಿಷ್ಠ 3 ಬಾರಿ ಭೇಟಿ ಕೊಡಬೇಕು ಅಂತ ಇದೆ. ಸೊ ಆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರು ಅವರ ಒಂದು BLO ಆಪ್ ನಲ್ಲಿ ನೋಟ್ ಮಾಡ್ತಾರೆ ಯಾವತ್ತು ಭೇಟಿ ಕೊಟ್ಟಿದ್ದೀವಿ ಅಂತ ಹೇಳಿ, ಆ ಡೇಟ್ ಅನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಫಾರ್ಮ್ ನ ಕೊಟ್ಟಾದ್ಮೇಲೆ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ ಅವರು ಮಾರ್ಕ್ ಅನ್ನ ಮಾಡ್ತಾರೆ. ಸೊ ಹಾಗಾಗಿ ಎನ್ಯುಮರೇಷನ್ ಫಾರ್ಮ್ ಬಹಳ ಮುಖ್ಯವಾಗಿ ವಾಪಸ್ ತಗೊಳ್ಳೋದು, ಆ ತಗೊಂಡಂತ ಫಾರ್ಮ್ ನ ನಮ್ಮ BLOಗಳು ಅದನ್ನ ನಮ್ಮ BLO ಆಪ್ ನಲ್ಲಿ ಭರ್ತಿ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಮುಖವಾದಂತ ಘಟ್ಟ. ಸೊ ಹಾಗಾಗಿ ನಾನು ತಮ್ಮ ಮೂಲಕ ಎಲ್ಲ ಮತದಾರರಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಈ ಒಂದು BLOಗಳು ನಮ್ಮ BLOಗಳು ಮನೆ
ಇಲ್ಲ ನಾನು ಬಂದಿನ ಬಿಟ್ಕೊಡ್ತೀವಿ ಅಂದ್ರೆ ನಮ್ಮ ಬಿ ಎಲ್ ಮತ್ತೆ ವಿಸಿಟ್ ಮಾಡ್ತಾರೆ, ಅದನ್ನ ಭರ್ತಿ ಮಾಡಿ ಸಹಿ ಮಾಡಿ ವಾಪಸ್ ಕೊಡೋದು ಬಹಳ ಪ್ರಮುಖವಾಗಿರ್ತಕ್ಕಂಥ ಘಟ್ಟ. ಸೊ ಇದನ್ನ ನಾನು ಎಲ್ಲ ಮತದಾರರಿಗೆ ವಿನಂತಿನ ಮಾಡ್ಕೊಳ್ಳೋದು, ಕಡ್ಡಾಯವಾಗಿ ಈ ಒಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ನಮ್ಮ ಬಿ ಎಲ್ ಒಳಗೆ ಅದನ್ನು ಭರ್ತಿ ಮಾಡಿ ಸಹಿ ಮಾಡಿ ಕೊಡಬೇಕು ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ತಾಲೂಕು ಮಟ್ಟದಲ್ಲಿ ಎಲ್ಲ ರಾಜಕೀಯ ಪಕ್ಷದ ಮತಗಟ್ಟೆ ಏಜೆಂಟ್ಗಳಿಗೂ ಕೂಡ ತರಬೇತಿಯನ್ನು ಕೊಟ್ಟಿದ್ದೇವೆ. ತರಬೇತಿ ಕೊಟ್ಟರೆ ವಿವರವನ್ನು ಹಾಕಿದ್ದೇವೆ. ಸಹಾಯವಾಣಿಯನ್ನು ಕೂಡ ನಾವು ಕರೀತಾ ಇದ್ದೇವೆ. ಮತ್ತೆ ನಾಳೆ ಎಲ್ಲ ಪಿ ಎಲ್ ಗಳಿಗೆ ಸೂಪರ್ವೈಸರ್ಗೆ ತರಬೇತಿಯನ್ನು ಕೂಡ ಇಟ್ಕೊಂಡಿದ್ದೇವೆ. ಸೊ ಬಹಳ ಮುಖ್ಯವಾಗಿ ನಾವು ಇದನ್ನೆಲ್ಲ ನೋಡ್ಲಿಕ್ಕೋಸ್ಕರ ನಮ್ಮ ಏನು ಜಿಲ್ಲಾ ಮಟ್ಟದಲ್ಲಿ ನೋಡಲ್ ಆಫೀಸರ್ಸ್ ಕೂಡ ಅಪಾಯಿಂಟ್ ಮಾಡ್ಕೊಂಡಿದ್ದೇವೆ. ಇದನ್ನು ಹೊರತುಪಡಿಸಿ ನಮ್ಮ ER ಹೊರತುಪಡಿಸಿ ನೋಡಲ್ ಆಫೀಸರ್ಸ್ ಕೂಡ ಅಪಾಯಿಂಟ್ ಮಾಡ್ಕೊಂಡಿದ್ದೇವೆ. ಮತ್ತೆ ನಮ್ಮ ಪಿ ಎಲ್ ಗಳು ಮನೆಗೆ ಹೋಗಿ ಆ ಒಂದು ಫಾರಂ ಕೊಟ್ಟಂತ ಸಂದರ್ಭದಲ್ಲಿ 2 ರೀತಿಯ ಸ್ಟಿಕ್ಕರ್ಗಳನ್ನ ನಾವು ಅವರಿಗೆ ಕೊಡ್ತೇವೆ. ಒಂದು ರೆಡ್ ಕಲರ್, ಇನ್ನೊಂದು ಪರ್ಪಲ್ ಕಲರ್. ರೆಡ್ ಕಲರ್ ಅಂದ್ರೆ ಏನಾದ್ರೂ ಮನೆ ಬೀಗ ಹಾಕಿದ್ರೆ ಅದನ್ನ ಅಂಟಿಸಿ ಬರ್ತಾರೆ. ಒಂದು ವೇಳೆ ಫಾರ್ಮ್ ಕೊಟ್ಟಾದ್ಮೇಲೆ ಪರ್ಪಲ್ ಕಲರ್ ನ ಸ್ಟಿಕ್ಕರ್ ನ ಅಂಟಿಸ್ತಾರೆ. ಸೊ ಹಾಗಾಗಿ ಈ 1 ತಿಂಗಳ ಅವಧಿನಲ್ಲಿ ಏನು ಬಹಳ ಮುಖ್ಯವಾಗಿ ಏನು 30ನೇ ತಾರೀಕಿಂದ ಜುಲೈ 29ನೇ ತಾರೀಕಿನವರೆಗೂ ಕೂಡ ಈ ಒಂದು ಫಾರಂಗಳನ್ನ ತೆಗೆದುಕೊಳ್ತಕ್ಕಂಥ ಕೆಲಸ ಕಾರ್ಯಗಳಿದೆ. ಅದರಲ್ಲಿ ನಮ್ಮ ಎಲ್ಲ ಮತದಾರರು ಸಹಕರಿಸಬೇಕಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಇವೆಲ್ಲವನ್ನೂ ಕೂಡ ನಾವು ಕಲೆಕ್ಟ್ ಮಾಡ್ಕೊಂಡು ಬಂದು, ನಾನು ಆಗ್ಲೇ ಹೇಳಿದ್ರೆ ಗ್ರಾಮ ಪಂಚಾಯತಿನಲ್ಲಿ ಬೂತ್ ಲೆವೆಲ್ ಫೆಸಿಲಿಟೀಸ್ ಸೆಂಟರ್ ಅಂತ ನಾವೇನ್ ಮಾಡಿದೀವಿ, ಅಲ್ಲಿ ನಮ್ಮ ಪಿ ಎಲ್ ಬಂದು ಆ ಒಂದು ಸಂಗ್ರಹ ಮಾಡಿರ್ತಕ್ಕಂಥ ಎಲ್ಲ ಎನ್ಯುಮರೇಷನ್ ಫಾರಂಗಳನ್ನು ಕೂಡ ಪರಿಶೀಲನೆ ಮಾಡಿ BLO ಆ್ಯಪ್ ಮೂಲಕ ಅದನ್ನ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡ್ತಾರೆ. ಅದಕ್ಕೆ ನಾವು ಗ್ರಾಮ ಪಂಚಾಯತಿಗಳಲ್ಲಿ ಅವ್ರಿಗೆ ಏನು ಸಿದ್ಧತೆಗಳನ್ನು ಕೊಡಬೇಕು, ಏನು ಸೌಲಭ್ಯಗಳನ್ನು ಕೊಡಬೇಕು ಅದನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಸೊ ಹಾಗಾಗಿ ಇಷ್ಟು ಅಂಶಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಮೂಲಕ ನಾನು ಎಲ್ಲ ಸಾರ್ವಜನಿಕರಲ್ಲಿ ಮತ್ತು ವಿಶೇಷವಾಗಿ ಮತದಾರರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು, ಈ ಒಂದು ಸಮಗ್ರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ, ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಯಾವುದೇ ಗೊಂದಲ ಮತ್ತೆ ಆತಂಕ ಅವಶ್ಯಕತೆ ಇಲ್ಲ. ಯಾರ ಹೆಸರುಗಳನ್ನು ಕೂಡ ಯಾವುದೇ ಕಾರಣಕ್ಕೂ ಇದು ತೆಗಿಲಿಕ್ಕೆ ಅವಕಾಶ ಇಲ್ಲ. ಮತ್ತೆ ಇನ್ನೊಂದು ನಾನು ಸ್ಪಷ್ಟೀಕರಣ ಕೊಡೋದು, ದಾಖಲೆಗಳನ್ನ ಒದಗಿಸಬೇಕು ಅನ್ನುವಂಥ ತಪ್ಪು ಗ್ರಹಿಕೆ ಮತದಾರರಲ್ಲಿ ಇದೆ. ನನಗೂ ಕೂಡ ತುಂಬಾ ಜನ ದೂರವಾಣಿ ಮೂಲಕ ಕರೆ ಮಾಡಿ ಯಾವ್ಯಾವ ರೆಕಾರ್ಡ್ಸ್ ಕೊಡಬೇಕು ಅನ್ನೋದು ಕೂಡ ಕೇಳಿದ್ದಾರೆ. ಏನು ನಮ್ಗೆ ಇನ್ನು 30ನೇ ತಾರೀಕಿಂದ ಜುಲೈ 29ನೇ ತಾರೀಕಿನವರೆಗೆ ಈ ಒಂದು ಎನ್ಯುಮರೇಷನ್ ಫಾರ್ಮ್ ನಾವು ಕೊಟ್ಟು ವಾಪಸ್ ಕಲೆಕ್ಟ್ ಮಾಡ್ಕೊಡ್ತೀವಿ. ಅವಾಗ ಯಾವುದೇ ದಾಖಲೆಗಳನ್ನ ಯಾವುದೇ ಮತದಾರರು ಕೊಡುವ ಅವಶ್ಯಕತೆ ಇರೋದಿಲ್ಲ. ಇದನ್ನ ಸ್ಪಷ್ಟೀಕರಣ ಮಾಡ್ತಾ ಇದ್ದೇನೆ. ಇದು ಕೆಲವರಿಗೆ ತುಂಬಾ ತಪ್ಪು ಗ್ರಹಿಕೆ ಇದೆ. ಆ ಫಾರಂ ಜೊತೆ ನಾವು 11 ದಾಖಲೆಗಳಲ್ಲಿ ಯಾವ್ದಾದ್ರು ಆಧಾರ್ ಕಾರ್ಡ್ ಕೊಡ್ಬೇಕಂತೆ, ರೇಷನ್ ಕಾರ್ಡ್ ಕೊಡ್ಬೇಕಂತೆ, ಪಾಸ್ಪೋರ್ಟ್ ಕೊಡ್ಬೇಕಂತೆ, ಡೆತ್ ಸರ್ಟಿಫಿಕೇಟ್ ಕೊಡ್ಬೇಕಂತೆ, ಯಾವ ಕೂಡ ಅವಶ್ಯಕತೆ ಇಲ್ಲ. ಯಾವುದೇ ದಾಖಲೆಗಳನ್ನು ಕೊಡೋ ಅವಶ್ಯಕತೆ ಇಲ್ಲ. ದಾಖಲೆಗಳನ್ನ ಯಾವಾಗ ಕೊಡ್ಬೇಕು ಅಂದ್ರೆ, ನಮ್ದು ಕರಡು ಮತದಾರ ಪಟ್ಟಿ ಪ್ರಕಟ ಆದ ನಂತರ ಒಂದು ವೇಳೆ ಹೆಸರಿನಲ್ಲಿ ವ್ಯತ್ಯಾಸಗಳಿದ್ರೆ, ಮಿಸ್ ಮ್ಯಾಚ್ ಇದ್ರೆ, ನಮಗೆ ಏನಾದ್ರೂ ಸೂಕ್ತ ದಾಖಲೆಗಳು ಬೇಕಂದ್ರೆ ನಮ್ಮ ER ಅವರಿಗೆ ನೋಟಿಸ್ ಅನ್ನ ಕೊಡ್ತಾರೆ. ಆ ನೋಟಿಸ್ ಕೊಟ್ಟ ನಂತರ ಯಾವ ದಾಖಲೆ ಕೊಡ್ಬೇಕು ಅಂತ ನಾವು ನಂತರ ತಿಳಿಸ್ತೇವೆ. ಆ ನೋಟಿಸ್ ನಲ್ಲಿ ಅವಾಗ ಕೊಡ್ಬೇಕು. ಬಿಟ್ರೆ ಈ ಒಂದು ತಿಂಗಳ ಅವಧಿಯಲ್ಲಿ ನಾವು ಏನು ಫಾರಂ ಕಲೆಕ್ಟ್ ಮಾಡ್ಕೊಳ್ತೀವಿ ಆಗ ಯಾವುದೇ ದಾಖಲೆಗಳನ್ನ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ತಿಳಿಸ್ತೇನೆ, ನಮ್ಮ ಎನ್ಯುಮರೇಷನ್ ಫಾರ್ಮ್ ನ ಜೋಪಾನವಾಗಿ ಭರ್ತಿ ಮಾಡಿ ಸಹಿ ಮಾಡಿ BLO ಕೊಡಬೇಕು. ಆ BLO ಕೂಡ ಅದನ್ನ ಜೋಪಾನವಾಗಿ ಡೇಟಾ ಎಂಟ್ರಿ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಈ ಪ್ರಕ್ರಿಯೆಯನ್ನ ಸರಿಯಾಗಿ ಮಾಡಿದರೆ ಅವರ ಹೆಸರು ವೋಟರ್ ಲಿಸ್ಟ್ ಇಂದ ಬಿಟ್ಟು ಹೋಗುದಿಲ್ಲ. ಅದಕ್ಕೋಸ್ಕರ ಯಾವ ಮತದಾರರು ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಇದು ಭಾರತ ಚುನಾವಣಾ ಆಯೋಗದ ನಿರ್ದೇಶನ ಆಗಿರುವುದರಿಂದ, ಚುನಾವಣೆಯನ್ನ ಅತ್ಯಂತ ಪಾರದರ್ಶಕವಾಗಿರುವುದರಿಂದ ಒಂದು ಆರೋಗ್ಯಕರವಾದಂತಹ ಮತದಾರರ ಪಟ್ಟಿಯನ್ನ ನಾವು ತಯಾರು ಮಾಡುವ ನಿಟ್ಟಿನಲ್ಲಿ ಭಾರತೀಯ ಪ್ರಜೆಗಳಾಗಿರ್ತಕ್ಕಂಥ ಪ್ರತಿಯೊಬ್ಬ ಸಾರ್ವಜನಿಕರು ಮತ್ತು ಮತದಾರರು ಕೂಡ ಇದಕ್ಕೆ ಸಹಕರಿಸಬೇಕಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಮನೆಯವರು ಕೊಟ್ಟಂತ ಡೇಟಾವನ್ನು ಅದರ ನೈಜತೆಯನ್ನು ಯಾವ ರೀತಿ ಚೆಕ್ ಮಾಡ್ತಾರೆ? ಸೊ ಇದರಲ್ಲಿ ತಮಗೆ ಹೇಳಿದಂಗೆ, ಒಂದು ಈ ಹಿಂದೆ ಎನ್ಯುಮರೇಷನ್ ಫಾರ್ಮ್ ನಲ್ಲಿ ಬಿಹಾರ ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ ಹಾಕ್ಬೇಕಾದ್ರೆ ವೋಟರೇ ಸಹಿ ಮಾಡ್ಲಿಕ್ಕೆ ಅವಕಾಶ ಇತ್ತು. ಭಾರತ ಚುನಾವಣಾ ಆಯೋಗ ಅದಕ್ಕೆ ಒಂದು ತಿದ್ದುಪಡಿಯನ್ನು ತಂದು, ಎಷ್ಟೋ ಸಂದರ್ಭದಲ್ಲಿ ಮನೆಯಲ್ಲಿ ಯಾವ್ದಾದ್ರು ಫ್ಯಾಮಿಲಿ ಫಂಕ್ಷನ್ಸ್ ಇರುತ್ತೆ, ಹೊರಗಡೆ ಹೋಗಿರ್ತಾರೆ, ಅವರೇ ಬಂದು ಸಹಿ ಮಾಡ್ಕೊಡ್ಬೇಕು ಅನ್ನೋದನ್ನ ತಡೆಗಟ್ಟಲಿಕ್ಕೋಸ್ಕರ ಕುಟುಂಬದ ಮುಖ್ಯಸ್ಥರಿಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ರಿಲೇಟಿವ್ ಸೈನ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಯಾರು ಲೀಗಲ್ ಏಜ್ ಅಂತ ಇರ್ತಾರೆ, ಈಗ ಹೆಂಡತಿ ದಿನ ಗಂಡ ಸೈನ್ ಮಾಡಬಹುದು, ಗಂಡದ ಹೆಂಡತಿ ಸೈನ್ ಮಾಡಬಹುದು, ತಂದೆ ತಾಯಿ ಸೈನ್ ಮಾಡಬಹುದು, ಮಕ್ಕಳಾಗಿದ್ರೆ 18 ವರ್ಷ ದಾಟಿದ್ರೆ ಸೈನ್ ಮಾಡಬಹುದು. ಹಾಗಾಗಿ ಆ ಪರ್ಟಿಕ್ಯುಲರ್ಸ್ ಏನಿರ್ತದೆ ಇಲ್ಲೇನೆ ಈ ಒಂದು ಫಾರ್ಮ್ ನಲ್ಲಿ ಅವರ ಹೆಸರುಗಳು ಎಲ್ಲ ಡೀಟೇಲ್ಸ್ ಇರುತ್ತೆ, ಮೇಲ್ಗಡೆ ಪ್ರಿಂಟ್ ಆಗಿ ಬಂದಿರುತ್ತೆ. ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ, ನಮ್ಮ BLO ಕೂಡ ಅವರಿಗೆ ಕೇಳಿದ ಕ್ವಶನ್ಗೆ ಸಂಬಂಧಪಟ್ಟಂತೆ
ನಮ್ಮ BLO ಕೂಡ ಪ್ರತಿಯೊಬ್ಬ ಮತದಾರರಿಗೆ ಅವರಿಗೆ ಸಹಾಯ ಮಾಡಬೇಕಾಗುತ್ತೆ. ಏನೆಲ್ಲ ಮಾಹಿತಿನ ಫಿಲ್ ಮಾಡ್ಬೇಕು ಅನ್ನುವಂಥದ್ರಲ್ಲಿ ಇಲ್ಲಿ QR ಕೋಡ್ ಕಾಣ್ತಾ ಇದೆ. ಈ QR ಕೋಡ್ ನಲ್ಲಿ ನಮ್ಮ BLO ಆಪ್ ಮೂಲಕ ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಎಲ್ಲ ಪರ್ಟಿಕ್ಯುಲರ್ಸ್ ಕೂಡ ಡಿಸ್ಪ್ಲೇ ಆಗುತ್ತೆ. ಸೊ ಹಾಗಾಗಿ ಇದು ಬಹಳ ಮುಖ್ಯವಾಗಿರೋದು. ನಮ್ಮ BLO ಗಳಿಗೆ ನಾವು ತರಬೇತಿ ಕೊಡುವಂತ ಸಂದರ್ಭದಲ್ಲಿ ಮತದಾರರಿಗೆ ಅವರು ಸಹಾಯವನ್ನ ಮಾಡ್ಲಿಕ್ಕೆ ಹೇಳ್ತೀವಿ. ಮತ್ತೆ ಮನೆಯಲ್ಲಿ ಅವರೇ ನೋಡ್ಕೊಂಡು ಅವ್ರ ಹತ್ರ ವೋಟರ್ ಲಿಸ್ಟ್ ಆಲ್ರೆಡಿ ಯಾವ್ಯಾವ್ದು ಎಪಿಕ್ ಕಾರ್ಡ್ ಇರುತ್ತೆ, ಎಪಿಕ್ ಕಾರ್ಡ್ ಡೀಟೇಲ್ಸ್ ನೋಡ್ಕೊಂಡು ಅವರು ಕೂಡ ಫಿಲ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಇದು ಭರ್ತಿ ಮಾಡಿ ಸಹಿ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹಾಗಾಗಿ ಅವರ ಪರವಾಗಿ ಅವ್ರಿಲ್ಲ ಅಂದ್ರೆ ಅವರ ಆಬ್ಸೆನ್ಸ್ ಅಲ್ಲಿ ಅವರ ಕುಟುಂಬದ ಮುಖ್ಯಸ್ಥರು ಸಹಿ ಮಾಡ್ಲಿಕ್ಕೆ ಅವಕಾಶ. ಮಕ್ಕಳು ಬೇರೆ ಕಡೆ ಕೆಲಸದ ಮೇಲೆ ಹೋಗಿರ್ತಾರೆ, ಡೂಪ್ಲಿಕೇಶನ್ ಏನಾದ್ರು ಆಗೋ ಸಾಧ್ಯತೆ ಇರುತ್ತೆ, ಅವರು ಸೇರ್ಪಡೆ ಮಾಡಿರ್ತಾರೆ. ಸೊ ಇದರಲ್ಲಿ ಡಿಡೂಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಮಾಡಿದ್ದಾರೆ. ಅಕ್ರಾಸ್ ದಿ ACs, ಅಕ್ರಾಸ್ ದಿ ಪೊಲೀಸ್ ಸ್ಟೇಷನ್ ಅಂತ ಕರೀತಾರೆ. ಅಂದ್ರೆ ಮತಗಟ್ಟೆಯಿಂದ ಮತಗಟ್ಟೆ, ವಿಧಾನಸಭೆಯಿಂದ ವಿಧಾನಸಭೆ, ಜಿಲ್ಲೆಯಿಂದ ಜಿಲ್ಲೆಗೆ ಒಂದು ಡಿಡೂಪ್ಲಿಕೇಶನ್ ಅಂತ ಮಾಡಿದ್ದಾರೆ. ಸೊ ಆ ಡಿಡೂಪ್ಲಿಕೇಶನ್ ಅಲ್ಲಿ ಭಾವಚಿತ್ರ ಒಂದೇ ತರ ಇದೆ, ಹೆಸರು ಒಂದೇ ತರ ಇದೆ, ತಂದೆ ಹೆಸರು ಒಂದೇ ತರ ಇದೆ, ಅಥವಾ ವಿಳಾಸ ಒಂದೇ ತರ ಇದೆ, ಅದು ಡಿಡೂಪ್ಲಿಕೇಶನ್ ಅಲ್ಲಿ ಗೊತ್ತಾಗುತ್ತೆ. ಈಗ ನನ್ನ ಹೆಸರು ಒಂದ್ ವೇಳೆ ಎರಡು ಕಡೆ ಇದ್ರೆ, ನನ್ನ ಹೆಸರು ಎರಡು ಕಡೆ ಇದ್ರೆ, ನನ್ನ ಫೋಟೋ ಮೇಲೆ ಒಂದೇ ತರ ಫೋಟೋ ಕಾಣ್ತಾ ಇದೆ ಅಂದ್ರೆ ಡಿಡೂಪ್ಲಿಕೇಶನ್ ಎರಡು ಕಡೆ ವೋಟರ್ ಲಿಸ್ಟ್ ಇದೆ ಅಂತ ನಮ್ಮ ಡಿಡೂಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲಿ BLO ಗೊತ್ತಾಗುತ್ತೆ. ಅದು ಕೂಡ ಎಲೆಕ್ಷನ್ ಕಮಿಷನ್ ಅದು ಕೂಡ ಒಂದು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದೆ. ಈ ರಾಜಕೀಯ ಪಕ್ಷದ ಏಜೆಂಟ್ಗಳು ಈಗ ಒಪ್ಪಿ ಸೂಚಿಸಬೇಕು ಅಂದ್ರೆ ಅವರು ನಮ್ಮ BLO ಗಳಿಗೆ ಸಹಾಯವನ್ನ ಮಾಡ್ಲಿಕ್ಕೆ, BLO ಜೊತೆ ಸಮನ್ವಯನ ಮಾಡ್ಲಿಕ್ಕೆ ಬೂತ್ ಲೆವೆಲ್ ಏಜೆಂಟ್ ಅಂತ ಅಪಾಯಿಂಟ್ ಮಾಡ್ಕೋಬೇಕು. ಈಗ ನಮ್ಮಲ್ಲಿ ಕಾಂಗ್ರೆಸ್ ಮತ್ತೆ JDS ಇಂದ ಮಾಡ್ಕೊಂಡಿದ್ದಾರೆ. ಅವ್ರಿಗಾಗ್ಲೇ ಅವರು ಯಾರು BLO 1 ಅಂತ ಹೇಳಿ ಇರ್ತಾರೆ, BLO 1 ಬಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರು ಇರ್ತಾರೆ. ಅವರು BLO 2 ನ ಅಪಾಯಿಂಟ್ ಮಾಡ್ಲಿಕ್ಕೆ ಅಧಿಕಾರ ಇರ್ತದೆ, ಅವರು ಅಪಾಯಿಂಟ್ ಮಾಡಿರ್ತಾರೆ. ಅವ್ರಿಗೆ ನೀವು ಫಾರ್ಮ್ ಕೊಟ್ಟಿರ್ತಾರೆ, ಸೈನ್ ಮಾಡಿ, ಅದನ್ನ ಇಟ್ಕೊಂಡು ನಮ್ಮ BLO ಜೊತೆ ಅವರು ಸಮನ್ವಯ ಸಾಧಿಸಬೇಕು. ಬಿಜೆಪಿ ಅವರು ಮಾಡ್ಕೊಂಡಿದ್ದಾರೆ, ಅವರು ನಮ್ಗೆ ನೋಟಿಸ್ ಕೊಟ್ಟಿದ್ದೀವಿ, ಇನ್ನೂ ಕೂಡ ನಮ್ಗೆ ಯಾರು ಕೊಟ್ಟಿಲ್ಲ. ಕೊಟ್ಟರೆ ನಾವು ಅವರಿಗೆ ಅಪಾಯಿಂಟ್ ಪ್ರತಿಯೊಂದು ಕುಟುಂಬಕ್ಕೂ ತಲುಪುತ್ತಾರೆ. ಹೌದು, ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಬ್ಬ ಮತದಾರರಿಗೂ ಇದು ಕೊಡ್ಲೇಬೇಕು. ಪ್ರತಿನಲ್ಲಿ 2 ಪ್ರತಿನಲ್ಲಿ ಕೊಡ್ಬೇಕಾಗುತ್ತೆ. ಇದು ಕಡ್ಡಾಯವಾಗಿ ಕೊಡ್ಲೇಬೇಕು. ನಮ್ಮ SAR ಪ್ರಕ್ರಿಯೆಯಲ್ಲಿ ಈ ಎನ್ಯುಮರೇಷನ್ ಫಾರಮ್ಮೇ ಬಹಳ ಇಂಪಾರ್ಟೆಂಟ್. ಇದನ್ನ ನಾನು ಆಗ್ಲೇ ಹೇಳಿದೆ, ಇದು ಸಹಿ ಮಾಡಿ ವಾಪಸ್ ಕೊಡಲ್ಲ, ವೋಟರ್ ಲಿಸ್ಟ್ ಹೆಸರು ಬಿಟ್ಟೋಗ BLO ಡೇಟಾ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರು. ಆಗ ಅವ್ರ ಜೊತೆ ಇರ್ಬೇಕಾದ್ರೆ ಸೈನ್ ಮಾಡಿ ಕೊಟ್ಬಿಟ್ಟು ಸಾಕು. ಸೈನ್ ಮಾಡಿ ಕೊಟ್ರೆ ಸಾಕು. BLO ಅಪ್ಲೋಡ್ ಮಾಡ್ತಿಲ್ಲ, ಅವ್ರೇನಾದ್ರು ತಪ್ಪಾದ್ರಿಂದ ಇಲ್ಲ, ಅವ್ರಿಗೆ ಎಷ್ಟು ಫಾರ್ಮ್ ಕೊಟ್ಟಿರ್ತೀವಿ, ಡಿಸ್ಟ್ರಿಬ್ಯೂಷನ್ ಏನಾಗ್ತದೆ, ಪ್ರತಿಯೊಂದು ವೋಟರ್ಸ್ ಕೂಡ ಅವ್ರ BLO ಆಪ್ ಅಲ್ಲಿ ಅವರಿಗೆ ಡೇಟಾ ಇರುತ್ತೆ. ಯಾವುದೇ ಈಗ ನಾನು ಅವರಿಗೆ ಫಾರ್ ಎಕ್ಸಾಂಪಲ್ ಒಂದು ಬೂತ್ ನಲ್ಲಿ 1200 ಮತದಾರಿದ್ದಾರೆ ಅಂದ್ರೆ ಅವ್ರಿಗೆ ನಾವು 1200 ಫಾರ್ಮ್ ಕೊಟ್ಟಿರ್ತೀವಿ. ಆ 1200 ಫಾರ್ಮ್ ಎಷ್ಟು ಕೊಟ್ಟೆ ಅಂತಲೂ ಅಲ್ಲಿ ಎಂಟ್ರಿ ಮಾಡ್ಬೇಕು, ಇಂಡಿವಿಜುವಲ್ ಬೇಕು, ಎಷ್ಟು ಕಲೆಕ್ಟ್ ಮಾಡ್ಕೊಂಡ್ವಿ ಅಂತ ಎಂಟ್ರಿ ಮಾಡ್ಬೇಕು, ಎಷ್ಟು ಅಪ್ಲೋಡ್ ಮಾಡಿದ್ವಿ ಅಂತ ಎಂಟ್ರಿ ಮಾಡ್ಬೇಕಾಗುತ್ತೆ. ಆ ತರ ಮಿಸ್ ಮ್ಯಾಚ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ ಡೇಟಾನಲ್ಲಿ ಅಪ್ಲೋಡ್ ಮಾಡ್ಬೇಕಲ್ಲ, ಕೆಲವು ಸಣ್ಣ ಗಂಡ ಹೆಂಡತಿ ಮಾಡ್ತಾರೆ. ಅಂದ್ರೆ ಅಲ್ಲೇನಾಗ್ತದೆ, ಕೆಲವೊಂದು ನಾವು ನೋಡಿದ್ವಿ, ಕೆಲವೊಂದು ಮಾಡೋದೇ ಇಲ್ಲ. BLO ಗಳಿಗೆ ನಾವು ಸರಿಯಾಗಿ ತರಬೇತಿ ಕೊಟ್ಟಿದ್ದೇವೆ 2 ಹಂತದಲ್ಲಿ. ಆ ತರ ಮಾಡ್ಲಿಕ್ಕೆ ಆಗೋದಿಲ್ಲ. ಹದಿನೈದಲ್ಲ ತಾವು ಕೇಳ್ತಾ ಇರೋದ್ರಲ್ಲಿ ಮನೆಯವರೇನ ಸೈನ್ ಮಾಡಿಕೊಡ್ತಾರೆ, ಯಾರು ಮತದಾರ ಸೈನ್ ಮಾಡಿಕೊಡ್ತಾರೆ, ಬಟ್ BLO ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಹಾಗಾಗಿ BLO ವಾಪಸ್ ಕಲೆಕ್ಟ್ ಮಾಡ್ಕೊಂಡು ಎಷ್ಟು ಫಾರ್ಮ್ ಕಲೆಕ್ಟ್ ಮಾಡ್ಕೊಂಡ ಅಂತ ಎಂಟ್ರಿ ಮಾಡ್ಬೇಕು, ಎಷ್ಟು ಜನ ಕೊಟ್ರು ಅಂತ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಅಂತ ಇರುತ್ತೆ, ಕಲೆಕ್ಟೆಡ್ ಅಂತ ಇರುತ್ತೆ. ಕಲೆಕ್ಟ್ ಆದ್ಮೇಲೆ ಅಪ್ಲೋಡ್ ಮಾಡ್ಲೇಬೇಕು. ಅಲ್ಲಿ ಡೇಟಾ ಮಿಸ್ ಮ್ಯಾಚ್ ಬಂದ್ರೆ BLO ಮೇಲೆ ನಾವು ಕ್ರಮ ಕೈಗೊಳ್ತೇವೆ. ಆ ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಡ್ಡಾಯ ನಾವು ತರಬೇತಿ ಕೊಟ್ಟಿರೋದು ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ನಮೂನೆಗಳನ್ನ ಕಡ್ಡಾಯವಾಗಿ ಅವರು ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಮನೆಗಣತಿ ಕಾರ್ಯದಲ್ಲಿ ಏನು ಆರೋಪ ಕೇಳಬೇಕು ಅಂದ್ರೆ, ನೀವು ಒಂದು ಟಾರ್ಗೆಟ್ ಕೊಟ್ಟಿರ್ತೀವಿ, ಅವರು ಅಷ್ಟು ಮನೆಗಳಿಗೆ ರೀಚ್ ಆಗ್ತದೆ, ಅದು ಡೋರ್ ಲಾಕ್ ಮಾಡಿದೆ ಅಂತ ಹೇಳ್ಬಿಟ್ಟು ನಾವು ಸರ್ವೆ ಮಾಡಿದ್ರೆ ಅಂತ ಮುಗಿಸ್ಬಿಡ್ತಾರೆ. ಆ ತರ ಏನಾದ್ರೆ ಬಹಳ ತೊಂದರೆ ಆಗ್ತದೆ ಅಂತ ಒಂದು ಆತಂಕ ಇದೆ. ಮನೆಗಣತಿ ಮತ್ತೆ ಈ SAR ಪ್ರಕ್ರಿಯೆಗೂ ಸಾಕಷ್ಟು ವ್ಯತ್ಯಾಸ ಇದೆ. ಅಲ್ಲಿ ನಾವು ಈಚ್ ಅಂಡ್ ಎವ್ರಿ ಪಾಪ್ಯುಲೇಷನ್ ಮಾಡ್ತೇವೆ, ಮತ್ತೆ ನಾವು ಕೊಡ್ಬೇಕಾದ್ರೆ ಅವರಿಗೆ ಹೆಚ್ಚು ಸಂಖ್ಯೆಗಳನ್ನ ಕೊಟ್ಟಿರ್ತೀವಿ ಅವರಿಗೆ. ಅಂದ್ರೆ ಹೆಚ್ಚು ಕಡಿಮೆ ಅವರಿಗೆ ನಾವು 1800 2000 ಪಾಪ್ಯುಲೇಷನ್ ಮೇಲೆ ಕೊಟ್ಟಿರ್ತೀವಿ. ಇದು BLOಗಳು ಆಲ್ರೆಡಿ ಅವ್ರವ್ರ ಏರಿಯಾಗೆ ನಾವು ಕೊಟ್ಟಿರ್ತೀವಿ. ಮ್ಯಾಕ್ಸಿಮಮ್ ಯಾವುದೇ ಮತಗಟ್ಟೆಗಳು ನಮ್ಮಲ್ಲಿ 1200ಕ್ಕಿಂತ ಎಲ್ಲೂ ಜಾಸ್ತಿ ವೋಟರ್ಸ್ ಇಲ್ಲ ನಮ್ಮಲ್ಲಿ. ನಾನು ಹೇಳಿದ್ನಲ್ಲ, 1200ಕ್ಕಿಂತ ಜಾಸ್ತಿ ವೋಟರ್ಸ್ ಇದೆ ಅಂದ್ರೆ 2 ಬೂತ್ ಮಾಡ್ಬೇಕಾಗತ್ತೆ. ಸೊ ಮ್ಯಾಕ್ಸಿಮಮ್ ಅಂದ್ರೆ 1100 1150 ಇರ್ಬೋದು. ನಮ್ದು ಅವರೇಜ್ ಬರೋದು ನಮ್ಮ ಜಿಲ್ಲೆನಲ್ಲಿ 750ರಿಂದ 800 ವೋಟರ್ಸ್ ಇರ್ತಾರೆ. ಆ ಒಂದು ತಿಂಗಳ ಅವಧಿನಲ್ಲಿ 750ರಿಂದ 800 ವೋಟರ್ಸ್ ಅಂದ್ರೆ ಮಿನಿಮಮ್ ಅಂದ್ರೆ ಅವ್ರಿಗೆ 150ರಿಂದ 200 ಕುಟುಂಬ ಇರ್ಬೋದು, ಹೆಚ್ಚು ಕಡಿಮೆ ಅವರೇಜ್. 150 ಮನೆಗಳನ್ನ ಒಂದು ತಿಂಗಳಲ್ಲಿ ಭೇಟಿ ಮಾಡಿ ಫಾರ್ಮ್ ತಗೊಂಡು ಕಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಏನು ಅವರಿಗೆ ತ್ರಾಸ ಆಗೋದಿಲ್ಲ. ಸಮಯ ಅವಕಾಶ ಚೆನ್ನಾಗಿದೆ. ಸರ್, ಎಷ್ಟು ಸಿಬ್ಬಂದಿ ಪ್ರತಿ ವರ್ಷ ನಾವು ಮಾಡೋ ಕೆಲಸ ಇರುವ ಮತದಾರರ ಪಟ್ಟಿಯನ್ನ ರಿವ್ಯೂ
ರಿವಿಷನ್ ಮಾಡ್ತಾರೆ. ರಿವಿಷನ್ ಅಂದ್ರೆ ಯಾರು ಬಿಟ್ಕೋಗಿದ್ದಾರೆ ಅವ್ರನ್ನ ಸೇರಿಸುವಂಥದ್ದು, ಹೊಸದಾಗಿ ವೋಟರ್ಸ್ ಯಾರಾದ್ರೂ ಇದ್ದಾರೆ ಅಂದ್ರೆ ಆ ಪಟ್ಟಿ ಅದೇ ತರ ಇರುತ್ತೆ. ಅದಕ್ಕೆ ಇನ್ಕ್ಲೂಷನ್ ಎಕ್ಸ್ಕ್ಲೂಷನ್ ಹಾಕೊಂಡು ರಿವಿಷನ್ ಆಗ್ತಾ ಇರುತ್ತೆ ಪ್ರತಿ ವರ್ಷ. ಆದ್ರೆ ಈ ವರ್ಷ ಆ ತರ ಆಗೋದಿಲ್ಲ. ಪಟ್ಟಿನೇ ಹೊಸದಾಗಿ ನಾವು ತಯಾರು ಮಾಡಿ ಬಿಡುವಂಥದ್ದು. ಸೊ ಹಾಗಾಗಿ ಹೊಸ ಪಟ್ಟಿ ಮಾಡುವಾಗ ಯಾರು 2002ರಲ್ಲಿ, ಹಾಗಂದ್ರೆ ಈ ಹಿಂದೆ ನಾವು ಮಾಡಿದ್ವಾ ಯಾವಾಗಾದ್ರೂ ಎಕ್ಸರ್ಸೈಸ್ ಅಂದ್ರೆ ಭಾರತದಲ್ಲಿ 2002ರಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಆ ವರ್ಷ ಆಗಿತ್ತು 2002ರಲ್ಲಿ. ಸೊ ಅದು ಹೊಸ ಪಟ್ಟಿ. ಈಗ ಏನಾಗ್ತಾರೆ, ಈ ವರ್ಷ ಮಾಡಿರೋದು ಇದು ಹೊಸ ಪಟ್ಟಿ. ಈಗ ಪಾಯಿಂಟ್ ಏನು ನಮ್ಗೆ ಚಾಲೆಂಜ್ ಅಂದ್ರೆ 2002 ಪಟ್ಟಿಯಲ್ಲಿ ಯಾರ್ಯಾರಿದ್ರು ಆಟೋಮೆಟಿಕ್ ಆಗಿ ಯಾವ ತರ ಚೇಂಜಸ್ ಬರ್ಬೋದು. ಒಂದು ಡೆತ್ ಆಗಿರ್ಬೋದು, ಡೆತ್ ಆಗಿದ್ರೆ ಅವ್ರಿಗೆ ಹೆಸರು ತೆಗಿಬೇಕಾಗ್ತದೆ. ಇನ್ನೊಂದು ಆ ಟೈಮ್ನಲ್ಲಿ ಅವ್ರಿಗೆ 18 ವರ್ಷ ಆಗದೆ ಇರ್ಬೋದು, ಆದ್ರೆ ಇವಾಗ ಅವ್ರಿಗೆ 18 ವರ್ಷ ಆಗಿರ್ಬೋದು. ಎರಡು ಮೂರನೇದು ಇಂಪಾರ್ಟೆಂಟ್ ಪಾಯಿಂಟ್ ಸಿಟಿಸನ್ ಆಫ್ ಇಂಡಿಯಾ. ಸಿಟಿಸನ್ ಆಫ್ ಇಂಡಿಯಾ ಆಗಿಲ್ಲದೆ ಇರೋರು ಯಾರಾದ್ರೂ ಇದ್ದಾರಾ ಅನ್ನುವಂಥದ್ದು ನೋಡುವಂಥದ್ದು. ಸೊ ಈ ಮೂರು ಬೇಸಿಕ್ ಕ್ರೈಟೀರಿಯಾ ಒಂದಿಗೆ ನಾವು ಹೊಸದಾಗಿ ಮತದಾರ ಪಟ್ಟಿಯನ್ನು ಮಾಡ್ತಾ ಇರೋದು. ಸೊ ಈ ಒಂದು ಮಾಹಿತಿಯನ್ನ ಎಲ್ರಿಗೂ ತಲುಪಿಸೋದು ಇಂಪಾರ್ಟೆಂಟ್. ಸೊ ಮೂರೇ ಎಲಿಜಿಬಿಲಿಟಿ ಇರೋದು. ಒಂದು, ನಾನು 18 ವರ್ಷ ವಯಸ್ಸಾಗಿರ್ಬೇಕು. ಎರಡು, ನನಗೆ ಆ ಒಂದು ಏರಿಯಾದೊಳಗಡೆ ಏನಾಗಿರ್ಬೇಕು, ನಾನು ಸಿಟಿಸನ್ ಆಫ್ ಇಂಡಿಯಾ ಆಗಿ ರಿಜಿಸ್ಟರ್ಡ್ ವೋಟರ್ ಆಗಬೇಕು. ಅಷ್ಟೇ ಎರಡೇ ಕ್ರೈಟೀರಿಯಾ ಇರುತ್ತೆ. ಯಾವುದೇ ಎಲಿಜಿಬಿಲಿಟಿ ಇನ್ನೊಂದು ಬರೋದಿಲ್ಲ. ಸೊ ಇವೆರಡನ್ನೂ ಪ್ರೂವ್ ಮಾಡಲಿಕ್ಕೆ ನಮ್ಮ ಹತ್ರ ಇರಬೇಕು. 18 ವರ್ಷ ವಯಸ್ಸಾಗಿದೆ ಅನ್ನೋದಕ್ಕೆ ಎದರ್ ಡೇಟ್ ಆಫ್ ಬರ್ತು, ಆಧಾರ್ ಕಾರ್ಡು, ಎನಿ ಸಪೋರ್ಟಿವ್ ಡಾಕ್ಯುಮೆಂಟ್, ಮತ್ತು ನಾನು ಸಿಟಿಸನ್ ಆಫ್ ಇಂಡಿಯಾ ಅಂತ ಹೇಳಿ, ಬಾಕಿ ಏನೂ ಇಲ್ಲ. ಸೊ ಇವೆರಡನ್ನ ದಯವಿಟ್ಟು ಮಾಹಿತಿ ಎಲ್ರಿಗೂ ತಲುಪಿಸೋದು ಇಂಪಾರ್ಟೆಂಟ್. ಸೊ ಇವಾಗ ನಮ್ಗೆ ಬರೋ ಚಾಲೆಂಜಸ್ ಏನು, ನಮ್ಮೆಲ್ಲ ಪತ್ರಕರ್ತರು ಮೇನ್ ಪಾಯಿಂಟ್ ಅದನ್ನೇ ಹೇಳ್ತಾ ಇದ್ದೇನು, ಹೆಂಗೆ ಯಾರೋ ಎಲಿಜಿಬಲ್ ವೋಟರ್ ಇದ್ದಾರೆ ಅವ್ರನ್ನ ನಾವು ಬಿಟ್ಟು ಹೋಗ್ತಾ ಇರೋದೇ ನೋಡ್ಕೊಂಡು ಎಲಿಜಿಬಲ್ ಅವರು ಸೇರಬಾರ್ದು ಅಂತ. ಸೊ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ SIR 2002 ಅಲ್ಲಿ ಏನು ಮಾಡ್ತಾರೋ SIR 2026 ಅಲ್ಲಿ ಏನು ಮಾಡ್ತಾ ಇದ್ದೀವಿ, ಆಟೋಮೆಟಿಕ್ ಆಗಿ ಸಾಫ್ಟ್ವೇರ್ ಹೆಂಗೆ ಡಿಸೈನ್ ಮಾಡ್ತಾರೆ ಅಂದ್ರೆ ಆ ಡೇಟಾ ಇಲ್ಲಿ ಫೆಚ್ ಆಗುತ್ತೆ ಎಲ್ಲ ವೋಟರ್ಸ್. ಅದನ್ನೇ ಇವಾಗ ಮ್ಯಾಪಿಂಗ್ ಅಂತ ಇಷ್ಟೊತ್ತು ನಿಮ್ಗೆಲ್ಲರಿಗೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದು ಮ್ಯಾಪ್ ಆಗ್ತಾ ಇರುತ್ತೆ. ಅದರಲ್ಲಿ ಡಿಡ್ಯುಪ್ಲಿಕೇಶನ್ ಎಕ್ಸರ್ಸೈಸು ಈಗಾಗಲೇ ಗೊತ್ತಿರೋಂಗೆ ಯಾರ್ಯಾವ ವೋಟರ್ಸ್ ಇದ್ದಾರೋ ಅವ್ರಿಗೆ ಯಾರಾದ್ರೂ ಮಲ್ಟಿಪಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಲ್ಟಿಪಲ್ ಪ್ಲೇಸಸ್ ಅಲ್ಲಿ ರಿಜಿಸ್ಟರ್ ಆಗಿದ್ರೆ ಆಟೋಮ್ಯಾಟಿಕ್ ಆಗಿ ಫ್ಲಾಗ್ ಆಗುತ್ತೆ BLAಗೆ ಮತ್ತು BLOಗೆ. ಇದ್ರ ಕುರಿತಾಗಿ ಡೀಟೇಲ್ಡ್ ಆಗಿ BLAಗೆ BLOಗೆ ಟ್ರೈನಿಂಗ್ ಮಾಡಿದ್ದಾರೆ. ಇನ್ನ ಅದರಲ್ಲಿ ಯಾರಿಗೆ ನಮಗೆ ಹೊಸದಾಗಿ ಸೇರಿಸಬೇಕಿದೆ ಅವ್ರಿಗೆ ಮಾತ್ರ ನೋಟಿಸ್ ಹೋಗ್ತಾರೆ ಇಂಪಾರ್ಟೆಂಟ್. ಅಥವಾ ಡೆತ್ ಆಗಿರೋರು ಯಾರಿಗೆ ಹೊಸದಾಗಿ ಸೇರಿಸ್ಬೇಕಂತಂದ್ರೆ ಯಾರು ಆ ಡೇಟಾ ಬೇಸ್ ಅಲ್ಲಿ ಇಲ್ಲ ಅವ್ನು ಯಾರು ರಿಮೂವ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಮನೇಲಿ 5 ಫಾರ್ಮ್ ಕೊಟ್ಟಿರ್ಬೇಕು. 5 ಫಾರ್ಮಲ್ಲಿ 4 ಫಾರ್ಮ್ ಅಷ್ಟೇ ವಾಪಸ್ ಬರುತ್ತೆ, ಇನ್ನೊಂದು ಫಾರ್ಮ್ ನನಗೆ ವಾಪಸ್ ಬರಲ್ಲ BLO ಆಗಿ. ಅದಕ್ಕೆ ರೀಸನ್ ಏನಿರ್ಬೋದು, ವ್ಯಕ್ತಿ ಡೆತ್ ಆಗಿರೋದು ಅವಾಗ ನಾನು ನೋಟಿಸ್ ಕೊಡಿ ಇಂಥವ್ರು ಇದ್ದಾರೆ, ಹಂಗಾಗಿ ನಾನು ಫಾರ್ಮ್ ವಾಪಸ್ ಕೊಡ್ತೀನಿ. ನೀವು ಕನ್ಫರ್ಮ್ ಮಾಡ್ತೀರ ಹೌದು ಈ ವ್ಯಕ್ತಿ ಈಗ ಬರ್ತಿಲ್ಲ, ಸೊ ಹಂಗಾಗಿ ನಾನು ವಾಪಸ್ ಕೊಟ್ಟಿಲ್ಲ. ಸೊ ಒಂದು ಫಾರ್ಮ್ ಕಡಿಮೆ ಆಯಿತು BLA. ಇನ್ನೊಂದು, ಆವಾಗ ಮಗು ಹುಟ್ಟೇ ಇರೋದಿಲ್ಲ 2002 ಅಲ್ಲಿ, ಈಗ ಆ ವ್ಯಕ್ತಿಗೆ 18 ವರ್ಷ ವಯಸ್ಸಾಗಿದೆ. ಸೊ ನಾನು ಅವಾಗ BLA ಆಗಿ ನೋಟಿಸ್ ಕೊಡ್ತೇನೆ, ನಿಮ್ಮಲ್ಲಿ ಮನೆಯಲ್ಲಿ ಇವಾಗ ಹೊಸದಾಗಿ ಒಂದು ಕೇಸ್ ಹಿಂಗೆ ಹೇಳ್ತಾ ಇದ್ದೀರಾ ನನಗೆ ಯಾಕೆ. ಸೊ ನಾನು 18 ವರ್ಷ ವಯಸ್ಸಾಗಿರೋದು ಡೇಟಾ ಯಾವುದೋ ಒಂದು ದಾಖಲೆ ಕೊಡಬೇಕು ಅಷ್ಟೇ. ಸಿಟಿಸನ್ ಆಫ್ ಇಂಡಿಯಾ ಇರೋದು 18 ವರ್ಷ ವಯಸ್ಸಾಗಿರೋ ದಾಖಲೆ ಯಾವುದು ಕೊಟ್ಟು ಕೂಡ ನಾವು ಸೇರಿಸಲಿಕ್ಕೆ BLOಗೆ 2002 ಮ್ಯಾಪಿಂಗ್ ಮಿಸ್ ಆಗಿದೆ. 2002ರಲ್ಲಿ ಯಾರಿತ್ತು ಅವ್ರಿಗೆ ಅದೇ ಈಗ 2000 ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಯಾರಿತ್ತು 2002 ವೋಟರ್ ಲಿಸ್ಟ್ ಇದೇ ತರ ಎಕ್ಸರ್ಸೈಸ್ ಮಾಡಿ ಫೈನಲೈಸ್ ಮಾಡಿ SIR ಮಾಡಿ ಪಬ್ಲಿಕೇಶನ್ ಮಾಡಿರ್ತಾರೆ. ಈಗ ಯಾರ್ಯಾರು ಆ ಟೈಮಲ್ಲಿ 18 ಇಲ್ವೋ ಅವರೆಲ್ಲರೂ ಇರಲ್ಲ ಆಬ್ವಿಯಸ್ಲಿ, ಅವ್ರಿಗೆ ಯಾರ ಹೆಸರು ಇರಲ್ಲ. 2002ರಲ್ಲಿ ಮಾಡಿರೋರು ಆ ಟೈಮಲ್ಲಿ ಯಾರಾದ್ರೂ 18 ವರ್ಷ ವಯಸ್ಸಾಗಿಲ್ಲ ಕಟ್ ಆಫ್ ಡೇಟ್ ಅವ್ರು ಮಿಸ್ ಆಗಿದೆ ಅಂತ ಯಾರಾದ್ರೂ ಒಬ್ರು ಇರ್ತಾರೆ. ಸೊ ಇದು ವೆರಿ ವ್ಯಾಲಿಡ್ ಪಾಯಿಂಟ್ ಆಕ್ಚುಲಿ. ಈಗ ನಾನು ಅವ್ರಿಗೆ ಹೆಂಗೆ ಕರೆಕ್ಟ್ ಕೋರಿಲೇಷನ್ ತೋರಿಸ್ತಾ ಇದ್ದಾರೆ ಅಂದ್ರೆ, ಈಗ 18 ವರ್ಷ ವಯಸ್ಸಾಗಿದೆ, ನಮ್ಮ ತಂದೆ ಇದೆಯಾ, ಅದು ಇಲ್ಲೇ ಅಂತ ಇರ್ಬೇಕಂತಿಲ್ಲ. ಭಾರತದ ಯಾವುದೇ ದೇಶದಲ್ಲಿ ಯಾವುದೇ ಸ್ಟೇಟಲ್ಲಿ ಎಲ್ಲೋ ಒಂದ್ ಕಡೆ ನನ್ನ ಹೆಸರು ಇದ್ರೆ, ನಮ್ಮ ತಂದೆ ಹೆಸರು, ನಮ್ಮ ತಾಯಿ ಹೆಸರು, ಅವ್ರ ತಾಯಿ ಹೆಸರು, ಒಟ್ಟು ನಮಗೆ ಬ್ಲಡ್ ಲೈನ್ ರಿಲೇಷನ್ ಯಾರ್ದೋ ಒಬ್ರ ಹೆಸರು ಪಟ್ಟಿ ಇದ್ರು ಯು ಆರ್ ಡೀಮ್ಡ್ ಆಸ್ ಅ ಸಿಟಿಸನ್ ಆಫ್ ಇಂಡಿಯಾ. ಸೊ ಯಾರ್ದೂ ಹೆಸರು ಯಾವುದೇ SIR ಅಲ್ಲಿ ಮಾಡಿದಾಗೂ ಮತದಾರ ಪಟ್ಟಿಯಲ್ಲಿ ಯಾರ್ದೂ ಹೆಸರು ಇಲ್ಲ ನಿಮ್ಮ ಫ್ಯಾಮಿಲಿದು ಇವಾಗ ಬರ್ತಾ ಇದೆ ಅಂದಾಗ ದಟ್ ಈಸ್ ವೆನ್ ದಿ ನೋಟಿಸ್ ಗೋಸ್. ಅವಾಗ ನೋಟಿಸ್ ಕಳಿಸ್ತಾರೆ, ಅವಾಗ ನಿಮಗೆ ಬರ್ಡನ್ ಆಫ್ ಪ್ರೂಫ್ ನಿಮ್ಮ ಮೇಲೆ ಇರುತ್ತೆ. ಅವ್ರು ತೋರಿಸ್ಲಿಕ್ಕೆ ಹೌದು ನಾನು ಸಿಟಿಸನ್ ಆಫ್ ಇಂಡಿಯಾ. ಸೊ ಈ ಒಂದನ್ನ ಸರಿಯಾಗಿ ಮಾಹಿತಿ ಎಲ್ರಿಗೂ ತಲುಪಿಸಿದ್ರೆ ನಮ್ಮ ಒಂದು ಉದ್ದೇಶ ಇಷ್ಟೇ, ಯಾರ್ದು ಆಧಾರ್ ಇರೋರು ಬಿಟ್ಟೋಗ್ಬಾರ್ದು. ಅಟ್ ದ ಸೇಮ್ ಟೈಮ್ ಇನ್ಎಲಿಜಿಬಲ್ನ ತೆಗಿಬೇಕು. ಸೊ ದಿಸ್ ಇಸ್ ದಿ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಾವು ಏನು ಕೇಳಿದ್ರೆ ಸಿಗ್ನೇಚರ್ ಅಲ್ಲಿ 2 ತರ ಇರುತ್ತೆ, BLA ಆ್ಯಂಡ್ BLO. ಇದೂ ಇಂಪಾರ್ಟೆಂಟ್ ಮಾಹಿತಿ ನಿಮ್ಮಲ್ಲಿ ಹೋಗಬೇಕಿರೋದು. ಅವರು ವಾಪಸ್ ಸೈನ್ ಹಾಕಿ BLO ಕಡೆ ಆದ್ರೂ ಕೊಡ್ಬೋದು, ಅವ್ರು ನಮ್ಮ ಸಿಬ್ಬಂದಿ ಇರ್ತಾರೆ, ಇಲ್ಲ ಬೂತ್ ಲೆವೆಲ್ ಏಜೆಂಟ್ ಕಡೆಗಾದ್ರೂ ಕೊಡ್ಬೋದು. ಸೊ ಜವಾಬ್ದಾರಿ BLAಗಳ ಮೇಲೂ ಕೂಡ ಇದೆ. ಅಂದ್ರೆ ಏನು ನಮ್ಮ ರಿಜಿಸ್ಟರ್ಡ್ ಪಕ್ಷಗಳು ಇರ್ತಾರೆ, ಅವ್ರು ಏನು BLS ನೇಮಕ ಮಾಡ್ತಾರೆ ಅವ್ರ ಮೇಲೆ ಸಹ ಜವಾಬ್ದಾರಿ ಇದೆ. ಅವ್ರ ಕೈ
ಅದನ್ನ ಕೂಡ ನಾವು ಡಿಲೇ ಮಾಡೋಂಗಿಲ್ಲ. ಸೊ ಅದು ಕೂಡ ಜವಾಬ್ದಾರಿ ಇದೆ. ಸೊ ಇದು ಎರಡನೇದು. ಇದಾಗಲೇ ಹೇಳ್ತಾರೆ ಸಿಗ್ನೇಚರ್